ಈ ಕಲ್ಲಂಗಡಿ ಹಣ್ಣು ಅಂದರೆ ವಾಟರ್ ಮೆಲನ್ ಏನಂತೀವಲ್ಲ, ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ? ಯಾಕಂದರೆ ಈ ಪ್ರಶ್ನೆ ಯಾಕೆ ಬರುತ್ತೆ ಅಂತಂದರೆ, ಕೆಲವರು ಹೇಳ್ತಾರೆ ಸರ್ ಕಲ್ಲಂಗಡಿ ಹಣ್ಣನ್ನು ಜಾಸ್ತಿ ತಿಂದುಬಿಟ್ರೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ಜಾಸ್ತಿ ಕಲ್ಲಂಗಡಿ ಹಣ್ಣನ್ನು ನಾವು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾದರೆ ಸತ್ಯ ಏನು ಅಂತ ನೋಡೋಣಂತೆ. ಈ ಕಲ್ಲಂಗಡಿ ಹಣ್ಣಿನಲ್ಲಿ ಏನಿದೆ ಅಂತ ನೋಡೋದಾದರೆ, ಇದರಲ್ಲಿ 90ರಿಂದ 92% ಅಷ್ಟು ನೀರಿನಂಶ ಇರ್ತದೆ. ಸೊ ಯಾವಾಗ ಇದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೋ, ಯಥೇಚ್ಛವಾಗಿ ನೀರಿನಂಶ ಸಿಕ್ಕಾಗ ನಮಗೇನಾಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಸೊ ಡಿಹೈಡ್ರೇಷನ್ ಆಗೋದಿಲ್ಲ. ಯಾವಾಗ ಡಿಹೈಡ್ರೇಷನ್ ಆಗೋದಿಲ್ಲ, ಬ್ಲಡ್ ವಾಲ್ಯೂಮ್ ಮೇಂಟೈನ್ ಆಗುತ್ತೆ, ಅಂದರೆ ಬ್ಲಡ್ ಫ್ಲೋ ಈಸಿಯಾಗಿ ಆಗುತ್ತೆ. ರಕ್ತನಾಳದಲ್ಲಿ ಈಸಿಯಾಗಿ ಬ್ಲಡ್ ಫ್ಲೋ ಆಗುತ್ತೆ, ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಆಗೋದಿಲ್ಲ, ಬ್ಲಡ್ ಫ್ಲೂಯಿಡ್ ಆಗಿರ್ತದೆ, ಥಿಕ್ಕಾಗಿರೋದಿಲ್ಲ. ಒಂದು ಎರಡನೇದು ಏನಂತಂದರೆ, ಇದರಲ್ಲಿ ಏನಿದೆ, ಮತ್ತೊಂದು ಅಂಶ ಏನಿದೆ ಅಂತ ನೋಡೋದಾದರೆ ಪೊಟ್ಯಾಷಿಯಮ್. ಮಿನರಲಲ್ಲಿ ಇದರಲ್ಲಿ ಪೊಟ್ಯಾಷಿಯಮ್ ಅತಿ ಹೆಚ್ಚಾಗಿರುತ್ತೆ. ಸೊ ಯಾವಾಗ ಈ ಒಂದು ಪೊಟ್ಯಾಷಿಯಮ್ ಅಂಶ ಹೆಚ್ಚಾಗಿರ್ತದೋ, ಸೊ ಹೆಚ್ಚಾಗಿರೋದ್ರಿಂದ ಏನು ಮಾಡುತ್ತೆ, ನಮ್ಮ ಒಂದು ಬಿ ಪಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಪೊಟ್ಯಾಷಿಯಮ್ ಅಂಶ. ಇನ್ನೊಂದು ಮುಖ್ಯವಾದ ಅಂಶ ಏನಂತಂದರೆ ನೋಡಿ, ಇದು ಸೇರಿಸ್ತೀನಿ. ಇದು ಸಮವಾಟ್ ಲೈಕ್ ಆ್ಯಕ್ಚುಲಿ ಸ್ವಲ್ಪ ಹಾರ್ಟ್ ಶೇಪ್ ಕಾಣ್ತಾ ಇದೆ. ಹಾರ್ಟ್ ಶೇಪು ಒಳಗಡೆ ಫುಲ್ ಕೆಂಪಿದೆ. ಇದು ರೆಡ್ ಇರ್ತಕ್ಕಂಥದ್ದಕ್ಕೆ ಕಾರಣ ಏನಂತಂದರೆ, ಇದರಲ್ಲಿರ್ತಕ್ಕಂಥ ಒಂದು ಅಂಶ ಏನು, ಲೈಕೋಪಿನ್ ಅಂತಕ್ಕಂಥ ಅಂಶ. ಇದನ್ನು ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಅಂಶ ಏನು, ರೆಡ್ ಕಲರ್ ಏನಿದೆಯಲ್ಲ, ಇದು ನಮ್ಮ ಹಾರ್ಟ್ ಹೆಲ್ತಿಗೆ ಒಳ್ಳೆಯದು. ಹಾರ್ಟ್ ಹೆಲ್ತನ್ನು ಕಾಪಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಈ ಲೈಕೋಪಿನ್ ಅಂತಕ್ಕಂಥದ್ದು, ಸೈಂಟಿಫಿಕಲಿ ಪ್ರೂವ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಕಲ್ಲಂಗಡಿ ಹಣ್ಣನ್ನು ನೀವು ಡೈಲಿ ಯೂಸ್ ಮಾಡಿದ್ರೆ ಏನು ಮಾಡ್ಬೋದು, ಬ್ಲಡ್ ಕ್ಲಾಟ್ ಆಗ್ದಂಗೆ ನೋಡ್ಕೋಬೋದು, ರಕ್ತ ಸರಾಗವಾಗಿ ಹರಿದಾಡಂಗೆ ಮಾಡ್ಬೋದು, ರಕ್ತ ಗಟ್ಟಿ ಆಗದಾಗ ನೋಡ್ಕೋಬೋದು. ಒಂದು ಎರಡನೇದಾಗಿ ಬಿ ಪಿಯನ್ನು ಕಂಟ್ರೋಲಲ್ಲಿ ಇಡ್ಬೋದು. ಮೂರನೇದಾಗಿ ಏನಂತಂದರೆ, ಹಾರ್ಟಿಗೆ ಬೇಕಾಗಿರ್ತಕ್ಕಂಥ ಒಂದು ಅಂಶ ಯಥೇಚ್ಛವಾಗಿ ಇದಕ್ಕೆ ನಮಗೆ ಸಿಗೋದ್ರಿಂದ ಹಾರ್ಟ್ ಹೆಲ್ತ್ ಕೂಡ ಕಾಪಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಪ್ರತಿದಿನ ತಿನ್ನಿ, ಏನೂ ತೊಂದರೆ ಇಲ್ಲ. 1 ಪೀಸ್ 2 ಪೀಸು 3 ಪೀಸು ಪ್ರತಿದಿನ ತಿನ್ಬೋದು, ಏನೂ ತೊಂದರೆ ಇರಲ್ಲ. ಇದರಿಂದ ನಿಮ್ಮ ಬಿ ಪಿ ಕೂಡ ಕಂಟ್ರೋಲ್ ಆಗುತ್ತೆ, ನಿಮ್ಮ ಹಾರ್ಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಆರೋಗ್ಯದ ಬಗ್ಗೆ ಮತ್ತು ಆಹಾರದ ಬಗ್ಗೆ ಒಂದು ಸರಿಯಾದ ವೈಜ್ಞಾನಿಕ ಮಾಹಿತಿ ಬೇಕೋ, ಕೇವಲ ಅಂಥವ್ರು ಮಾತ್ರ ನನ್ನ ಪೇಜನ್ನು ಫಾಲೋ ಮಾಡಿ.